ಅಡಜಗಳು ಅಥವಾ ಪಕ್ಷಿಗಳು ನಿಮ್ಮ ಮನೆಯಲ್ಲಿ ಗೂಡು ಕಟ್ಟುತ್ತಿದ್ದರೆ ಇದು ಏನು ಅರ್ಥ? ಇದರಲ್ಲಿ ವಿಭಿನ್ನವಾದ ಅರ್ಥ ಮತ್ತು ಸಂಕೇತಗಳು ಖಂಡಿತ ಇವೆ. ಪ್ರಕೃತಿಯು ಈ ಜೀವಿಗಳು ಮತ್ತು ನಮ್ಮ ಜಾಗಕ್ಕೆ ಬರುವುದರ ಹಿಂದೆ ಶುಭ ಮತ್ತು ಅಶುಭ ಎರಡೂ ರೀತಿಯ ನಂಬಿಕೆಗಳು ಇವೆ. ಅದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ ಈ ತಕ್ಷಣ ಪರಿಹಾರಕ್ಕೆ ಯಶವಂತರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರ ಹೇಳ್ತಾರೆ. ಗುರುಗಳು ಹೇಳುವ ಪರಿಹಾರ ನಿಮ್ಮ ಜೀವನವನ್ನು ಸಾಧಾರಣವಾಗಿರುವುದಿಲ್ಲ, ದೊಡ್ಡ ಮಟ್ಟಕ್ಕೆ ಬೆಳೆಸುತ್ತದೆ. ಇನ್ನು ಪಕ್ಷಿಗಳು ಗೂಡು ಕಟ್ಟುವುದು, ಸಾಮಾನ್ಯವಾಗಿ ಮನೆಯಲ್ಲಿ ಪಕ್ಷಿಗಳು, ಗುಬ್ಬಚ್ಚಿ ಅಥವಾ ಪಾರಿವಾಳಗಳು ಗೂಡು ಕಟ್ಟುವುದು ಅತ್ಯಂತ ಶುಭ ಎಂದನೇ ಪರಿಗಣಿಸಲಾಗುತ್ತದೆ. ಲಕ್ಷ್ಮೀ ದೇವಿಯ ಕೃಪೆ ಆ ಮನೆಗಾಗುತ್ತದೆ. ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹೆಚ್ಚಾಗುತ್ತದೆ. ವಾಸ್ತು ದೋಷ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತದೆ. ಗಮನಿಸಿ, ಪಕ್ಷಿಗಳು ಗೂಡು ಕಟ್ಟಿದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ನೀವಾಗಿಯೇ ಹಾಳು ಮಾಡಬಾರದು ಅಥವಾ ಮೊಟ್ಟೆಗಳನ್ನು ಒಡೆಯಬಾರದು. ಅದು ಅಶುಭ ಹಾಗೂ ದೋಷಕ್ಕೆ ಕಾರಣವಾಗಬಹುದು. ಆದರೆ ಪಾರಿವಾಳಗಳು ಅತಿಯಾಗಿ ಮಲ ವಿಸರ್ಜನೆ ಮಾಡಿ ಜಾಗ ಗಲೀಜಾಗಿದ್ದರೆ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಸ್ವಚ್ಛಗೊಳಿಸುವುದು ಒಳ್ಳೆಯದು. ಎರಡನೇದು, ಕಡಜಗಳೇನಾದರೂ ಗೂಡು ಕಟ್ಟುತ್ತಿದ್ದರೆ ಇದು ಯಾವ ಸಂಕೇತವಾಗುತ್ತದೆ? ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಡಜಗಳು, ಕೆಂಪು ಅಥವಾ ಕಪ್ಪು ಕಡಜಗಳು ಗೂಡು ಕಟ್ಟುವುದು ಅಶುಭ ಎಂದು ನಂಬಲಾಗಿದೆ. ಯಾಕೆಂದರೆ ನಕಾರಾತ್ಮಕ ಶಕ್ತಿಯ ಸಂಕೇತ. ಕಡಜಗಳು ಆಕ್ರಮಣಕಾರಿ ಸ್ವಭಾವದ ಕೀಟಗಳಾಗಿರುವುದರಿಂದ ಅವು ಮನೆಯಲ್ಲಿ ಗೂಡು ಕಟ್ಟಿದರೆ ನಕಾರಾತ್ಮಕ ಶಕ್ತಿಗಳು. ಕುಟುಂಬದಲ್ಲಿ ಕಹಿ ಮತ್ತು ಕಲಹ. ಹೌದು, ಕಡಜ ಗೂಡು ಕಟ್ಟಿದರೆ ಮನೆಯಲ್ಲಿ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ, ಕೋಪ ಮತ್ತು ಅನಗತ್ಯ ಜಗಳಗಳು ಉಂಟಾಗುತ್ತದೆ. ಪ್ರಗತಿಗೆ ಅಡ್ಡಿ. ಇದು ಮನೆಯ ಯಜಮಾನ ಅಥವಾ ಸದಸ್ಯರ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ತರಬಹುದು ಹಾಗೂ ಆರ್ಥಿಕ ನಷ್ಟದ ಸಂಕೇತವೂ ಇದು ಆಗಿರುತ್ತದೆ. ಈ ರೀತಿಯದ್ದಾಗ ಕೆಲವೊಂದೊಂದು ಪರಿಹಾರಗಳನ್ನು ಮಾಡಿಸಿಕೊಳ್ಳಲೇಬೇಕು. ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಕಡಜಗಳು ಗೂಡು ಕಟ್ಟಿದ್ದರೆ ಅದನ್ನು ಹೇಗೆ ತೆರವು ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ಮಾಡಬೇಕಾಗಿರುವುದು ಹಸುವಿನ ಗಂಜಲದಿಂದ ಅದನ್ನು ನೀರನ್ನು ಮೇಲ್ಗಡೆ ಹಾಕಬೇಕು. ಅದು ಸಂಪೂರ್ಣ ಉಂಟಾದ ಮೇಲೆ ತೆಗೆಯಬೇಕು. ಇದನ್ನು ಮನೆಯಲ್ಲಿ ಕೆಟ್ಟ ಪರಿಣಾಮಗಳುಂಟಾಗುತ್ತಿದ್ದರೆ ಅದಕ್ಕೆ ಪರಿಹಾರಕ್ಕಾಗಿ ಮತ್ತು ಮನೆಯ ಸಮಸ್ಯೆಗಳ ನಿವಾರಣೆಗಾಗಿ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ ಸಂಪೂರ್ಣ ಸಮಸ್ಯೆಗೆ ಪರಿಹಾರ ಹೇಳುತ್ತಾರೆ.